ಇದು HAL ಚೇತಕ್ ಇರಬೇಕಿದು ಸಾಮಾನ್ಯ ಸ್ಮಾಲ್ ಹೆಲಿಕಾಪ್ಟರ್ ಮಾಡಲ್. ಇದು ಬಂದು GSLV MK3 ಮಾಡಲ್ ಲಾಂಚಿಂಗ್ ವೆಹಿಕಲ್. ಅಂತರಿಕ್ಷಯಾನ ಇಂಜಿನಿಯರಿಂಗ್ ಕನ್ನಡದಲ್ಲಿ. ಇಲ್ಲಿ ನೋಡಿ ಯಾವುದೋ ಒಂದು ಹಳೆಯದೊಂದು ಫ್ಲೈಟು ಇಟ್ಟಿದ್ದಾರೆ. ಯಾವುದಿದು HAL ST2 ಟ್ರೈನರ್ ಫ್ಲೈಟ್ ಇದು. ಓಕೆ, ಮಾಡಲ್ ಯಾವುದಪ್ಪ ಇದು? 1953 ಮಾಡಲ್ ಇದು. ಇಂಡಿಯನ್ ಏರ್ಫೋರ್ಸು ನ್ಯಾವಿ ಎಲ್ಲ ಯೂಸ್ ಮಾಡಿರೋ ಅಂತ ಒಂದು ಫ್ಲೈಟ್ ಇದು, ಟ್ರೈನಿಂಗ್ ಫ್ಲೈಟ್. HAL ಡೆವಲಪ್ ಮಾಡಿರುವಂಥ ಒಂದು ಫ್ಲೈಟ್ ಇದು. ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಇಂಡಿಪೆಂಡೆನ್ಸು. ಆ್ಯಕ್ಚುಲಿ HALದು ಫಸ್ಟ್ ಪ್ರಾಜೆಕ್ಟ್ಸ್ ಇತ್ವೇನೋ ಇವೆಲ್ಲ, ಈ ಫ್ಲೈಟು. ಇಲ್ಲಿಂದ ಒಳಗಡೆ ಹೋದರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಇದು ಅದಕ್ಕಿಂತ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ನು. ಇದು ಬಂತು HUL 26 ಪುಷ್ಪಕ್ ಅಂತ ಹೇಳಾರಲ್ಲ, ಸ್ವಲ್ಪ ಭಾಳ ಇದು ಫೇಮಸ್ ಆಗಿತ್ತು. 1958 ಅಲ್ಲಿ ಒಂದು ಸ್ವಲ್ಪ ಡೆವಲಪ್ಡ್, ಅದರಿಂದ ಸ್ವಲ್ಪ ಸುಧಾರಣೆ ಹೊಂದಿರುವಂಥ ಒಂದು ಫ್ಲೈಟ್ಸ್ ಇದು. ನೋಡಿ ಆಗಿದೆ, ಸಿಂಗಲ್ ಸೀಟರ್ ಫ್ಲೈಟ್. ಇದು ಬಂದು ಏರೋಸ್ಪೇಸ್ ಇಂಜಿನಿಯರಿಂಗ್ ಡಿವಿಷನ್ನು. ಭಾಳ ಬೇಡಿಕೆ ಇರುವಂಥ ಒಂದು ಡಿವಿಷನ್. ಯಾಕಂದರೆ ಏರ್ಕ್ರಾಫ್ಟ್ಸ್ ಎಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಒಂದು ರೌಂಡ್ ಹಾಕಿ ಬರ್ತೀವಿ, ನೋಡೋಣ. ಅದು ಇಸ್ರೋದು ಹಳೆಯ ಮಾಡಲ್ ASLV. ಅಂದರೆ ಈಗೆಲ್ಲ PSLV ಇದೆಯಲ್ಲ, ಈಗ ASLV ಅಂತ ಮುಂಚೆ ಲಾಂಚ್ ಆಗ್ತಿದ್ದ ಒಂದು ರಾಕೆಟ್ ಇದೆ. ಈ ಕಡೆ HALದು ಮತ್ತು ಇಸ್ರೋದೆಲ್ಲ ಮಾಡಲ್ಸ್ ಇದಾವಂತೆ, ನೋಡೋಣ. ಇಸ್ರೋ ಅಂಡ್ HAL ಮಾಡಲ್ಸ್. ಇದು HAL ಚೇತಕ್ ಇರಬೇಕಿದು ಸಾಮಾನ್ಯ ಸ್ಮಾಲ್ ಹೆಲಿಕಾಪ್ಟರ್ ಮಾಡಲ್. ಇದು ಏರೋಸ್ಯಾಟ್ ಸ್ಯಾಟಲೈಟ್ ಇದು. ಅದು ಒಂದು ಸ್ಯಾಟಲೈಟ್. ಅದು ASLV ನೋಡೋದಲ್ಲ, ಇದು PSLV ಲಾಂಚಿಂಗ್ ವೆಹಿಕಲ್. ಇದು ಬಂದು GSLV ವೆಹಿಕಲ್ ಲಾಂಚಿಂಗ್ ವೆಹಿಕಲ್, GSLV ಮಾಡಲ್. ಇದು ಬಂದು GSLV MK3 ಮಾಡಲ್ ಲಾಂಚಿಂಗ್ ವೆಹಿಕಲ್. ಇದು ನಮ್ಮದು ಚಂದ್ರಯಾನ 3 ಸಕ್ಸಸ್ ಆಗಿತ್ತಲ್ಲ, ಅದು ಚಂದ್ರಯಾನ 3 ಸ್ಯಾಟಲೈಟ್ ಲ್ಯಾಂಡಿಂಗ್ ಆಗಿರೋ ಒಂದು ಪಿಕ್ಚರ್ ಇದೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೆಲಿಕಾಪ್ಟರ್ದು ಒಂದು ಇಟ್ಟಿದ್ದಾರೆ ಮಾಡಲ್. ALH MK4 ಮಾಡಲ್ ಹೆಲಿಕಾಪ್ಟರ್. ಇದು ವೆಪನ್ ಕ್ಯಾರಿಯಿಂಗ್ ಕೆಪಾಸಿಟಿ ಇರುವಂಥ ಒಂದು ಚಾಪ್ಟರ್. ಮತ್ತು ಲೈಟ್ ಆ್ಯಂಡ್ ಯುಟಿಲಿಟಿ ಹೆಲಿಕಾಪ್ಟರ್ ಮಾಡಲ್. ಈ ಹಾಲಲ್ಲಿ ಎಲ್ಲದರದ್ದು ಸ್ವಲ್ಪ ಡೆಮೋ ನಡೀತಾ ಇದೆ, ಏರೋನಾಟಿಕಲ್ ಸೈನ್ಸ್ದು. ಭಾಳ ಚೆನ್ನಾಗಿ ಕ್ರೌಡ್ ಗ್ಯಾದರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟಿಂಗು ಮತ್ತು ಪಿಸ್ಟನ್ಸ್ ಎಲ್ಲ ಹೆಂಗೆ ರನ್ ಆಗುತ್ತೆ ಅದನ್ನು ತೋರಿಸ್ಕೊಡ್ತಾ ಇದೆ.
ಇದು ಫ್ಲೈಟು ಬೇಸಿಕ್ ಇನ್ವೆಸ್ಟಿಗೇಷನ್ ಆದಾಗ ಇದ್ದಿದ್ದಂಥ ಮಾಡಲ್ಗಳಿದೆಲ್ಲ ಅಂದರೆ ಜಸ್ಟ್ ಲೈಕ್ ಅದು ಕ್ಯಾಲ್ಕುಲೇಷನ್ಸ್ ಫ್ಲೈಟ್ಸ್ದು ಏನೇನು ಇರ್ತೈತಲ್ಲ ಲೆಂತು ಬಿಡ್ತು ಆ ಫ್ಯಾನು ಆ ರೆಕ್ಕೆಗಳೆಲ್ಲ ಎಷ್ಟು ಉದ್ದ ಇರಬೇಕು ಎಷ್ಟು ಅಗಲ ಇರಬೇಕು ಆ ಥರದ್ದೊಂದು ರಫ್ ಕ್ಯಾಲ್ಕುಲೇಷನ್ಸ್. ಅಂದರೆ ಒಂದೊಂದು ಈಗ ಇಂಪ್ಲಿಮೆಂಟ್ ಇಲ್ಲಿ ಪಕ್ಕದಲ್ಲಿ ಡ್ರೋನ್ದು ಡೆಮೋ ತೋರಿಸ್ತಾ ಇದ್ದಾರೆ. ಎಲ್ಲ ಡ್ರೋನ್ಸ್ ಇದು ಬಂದು ಡಿಫ್ರೆಂಟ್ ಮಾಡಲ್ ಆಫ್ ಫ್ಲೈಟ್ಸು. ಆ ಕಡೆ ಬಂದು ಇದು ಬಂದು ವಾರ್ ಫ್ಲೈಟ್ಸ್ದು ಅದೇನಿದೆ ಥರ್ಮೋಡೈನಮಿಕ್ ಏನಿರುತ್ತೆ ಅವ್ರದ್ದು ಮೆಜರ್ಮೆಂಟ್ಸು ಆ ಥರ ಇದೆ. ಅಲ್ಲಿಂದಗಡೆ ಫ್ಲೈಟ್ಸ್ದು ಏನೇನು ನಮ್ಮದು ಈಗ ವಾರ್ ಫ್ಲೈಟ್ಸ್ ಆಗಿ ಮತ್ತು ಏನೇನು ಪ್ಯಾಸೆಂಜರ್ ಫ್ಲೈಟ್ಸು ಎಲ್ಲ ಇದೆಯಲ್ಲ ಎಲ್ಲದ್ರದ್ದು ಪೇಂಟಿಂಗ್ಸ್ ಇದ್ದಾವೆ. ಅದು ಸ್ಕೆಚ್ಚು ಪೇಂಟಿಂಗ್ಸ್ ಇದ್ದಾವೆ. ಮತ್ತು ಈ ಕಡೆ ಇಲ್ಲಿ ಬಂದು ಡ್ರೋನ್ ಇದೆ, ದ ಫೇಮಸ್ ಡ್ರೋನ್. ಇದು ಬಂದು ಔಷಧಿ ಎಲ್ಲ ಸಿಂಪಡಣೆ ಮಾಡುತ್ತಲ್ಲ ಹೊಲಗಳಿಗೆ, ಆ ಥರದ್ದು ಒಂದು ಫ್ಲೈಟ್ ಇದೆ. ಇದು ಅದೇ ಥರ ಡ್ರೋನ್ ಇದೆ. ಇದು ಒಂದು ಜಸ್ಟ್ ಈಗ ಆ ಫ್ಲೈಟ್ ಕಂಟ್ರೋಲಿಂಗ್ಸ್ ಇರ್ತೈತಲ್ಲ, ಈ ರ್ಯಾಡರ್ ಕಂಟ್ರೋಲಿಂಗ್ಸು ಮತ್ತು ಏರ್ ಟ್ರಾಫಿಕ್ಕಿಂಗು ಅದರ ಬಗ್ಗೆ ಒಂದು ಮಾಹಿತಿ ಆ ಸ್ಕ್ರೀನ್ ಮೇಲೆ ಕಾಣಿಸ್ತೈತೆ ನೋಡಿ. ನಮ್ಮದು ಏರ್ ಟ್ರಾಫಿಕ್ಕಿಂಗು ಇದನ್ನು ಒಂದು ಸೆನ್ಸರ್ಸ್ ಇವೆಲ್ಲ ಅವೆಂಗೆ ಲೈಕ್ ನಿಮಗೆ ಅಲ್ಲಿಂದ ಸಿಗ್ನಲ್ಸ್ ಹೇಗೆ ರಿಸೀವ್ ಆಗುತ್ತೆ ಮತ್ತು ಹೇಗೆ ಅದಕ್ಕೆ ಗೈಡೆನ್ಸ್ ಎಲ್ಲ ಹೋಗುತ್ತೆ ಆ ಥರದ್ದೊಂದು ಸೆನ್ಸರ್ಸ್ ಬಗ್ಗೆ ಇದು ಏರೋನಾಟಿಕಲ್ ಇದರಲ್ಲಿ ಇದು ಒಂದು ಮೇನ್ ಡಿವಿಷನ್ ಇದೆ. ಆ ಸಿಗ್ನಲ್ಸ್, ಏರೋ ಸಿಗ್ನಲ್ಸ್. ಇದು ಬಂದು ಏರ್ಫೀಲ್ಡು ಎಕ್ಸ್ಪೆರಿಮೆಂಟಲ್ ಫ್ಲೈಟ್ ಇದಾಗುತ್ತಲ್ಲ ಅದನ್ನು ಒಂದು ಟೆಸ್ಟ್ ಮಾಡುವಂಥ ಒಂದು ಜಾಗ. ಹುಡುಗರಿಗೆಲ್ಲ ಒಂದು ಇದನ್ನು ಕೊಟ್ಟಿದ್ದಾರೆ, ಫ್ಲೈಟ್ಸ್ ಡೆಮೋ ಫ್ಲೈಟ್ಗಳನ್ನ ಬಿಡೋದಕ್ಕೆ ಕೈಯಲ್ಲಿ ರ್ಯಾಕೆಟ್ ಬಿಡ್ತೀವಲ್ಲ ಆ ಥರ ನೋಡಿ, ಪೇಪರ್ ರ್ಯಾಕೆಟ್ಸ್. ಯಾರು ದೂರ ಎಸುತ್ತಾರೆ ಅದು ವಿಕ್ನ ಟೈಮಲ್ಲಿ ಇವರು ಏರ್ ಇದಕ್ಕೆ ಯೂಸ್ ಮಾಡ್ಕೊತಾರೆ. ಇಲ್ಲೊಂದು ಡ್ರೋನ್ ಇಟ್ಟಿದ್ದಾರೆ ನೋಡಿ. ಏನು ಪರ್ಪಸ್ ಡ್ರೋನ್ ಸರ್ ಇದು?